ಹ್ಯುಮಿಡಿಟಿಗೆ ಮುಖ ನೋಡಿ ಒಳ್ಳೆ ಹಿಂಗೆ ತಿಂದು ಮಂಗನ ಥರ ಆಗಿದೆ ನಂದು. ಅಯ್ಯಮ್ಮ ಉರಿಸ್ತಾ ಇದೆ. ನಾವು ಅಂದ್ಕೊಳ್ಳೋದೊಂದು, ಆ ದೇವರು ಮಾಡೋದು ಒಂದು ಸರಿ ಇತ್ತು. ಕರೆಕ್ಟಾಗಿ ನಾವು ಕ್ಯಾಮ್ರಾ ಇದನ್ನೆಲ್ಲದನ್ನು ಬ್ಯಾಗಲ್ಲಿ ಹಾಕಿ ಇಟ್ಕೊಂಡ್ವಿ. ಅಷ್ಟರಲ್ಲಿ ಮಳೆ ಶುರು ಆಗೋಯ್ತು. ಸೊ ಫುಲ್ ಒದ್ದೆ ಹಾಕ್ಕೊಂಡು ಬಂದಿದ್ದೀವಿ. ಈಗ ಬಂದುಬಿಟ್ಟು ಅಂತೂ ಕಾರಲ್ಲಿ ಬಂದು ಕೂತ್ವಿ. ಇನ್ನು ಮುಂದಕ್ಕೆ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ನಿಗೆ ಹೋಗೋಣಂತೆ, ಬನ್ನಿ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ನಿಗೆ ಏನೋ ಬಂದಿದ್ದೀವಿ, ಆದರೆ ಕೇಳಿಸ್ತಾ ಇರ್ಬೋದು ಸೌಂಡ್ ಹಿಂಗೆ ಹೊಡಿತಾ ಇದೆ. ಇನ್ನೂ ಹುಡುಕ್ತಾ ಇದೆ. ಹಂಗಿದ್ರೆ ಈ ಮಳೆ ನಿಲ್ಲೋದು ಡೌಟು. ಇಲ್ಲ ಎದುರುಗಡೆಗೇನೆ ಇರೋದು. ನಮಗಲ್ಲಿ ಕಲಶ ಕಾಣಿಸ್ತಾ ಇರಬಹುದು. ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ. ಒಂದ್ಸಲ ಗಾಡಿ ಎಸ್, ನೌ ಇಟ್ ಈಸ್ ಕ್ಲಿಯರ್. ಅಲ್ಲಿ ತನಕ ಹೋಗ್ಬಿಟ್ರೆ ಆಯ್ತು. ನಮಗೆ ಒಂದು 15-20 ನಿಮಿಷ ಮಳೆ ನಿಂತು ಬಿಟ್ರೆ ಫಸ್ಟ್ ಕ್ಲಾಸಾಗಿ ಶೂಟ್ ಮಾಡ್ಕೊಬಿಟ್ಟು ನಿಮಗೆ ತೋರಿಸ್ಬೋದು. ನೇಚರ್ಸ್ ವಂಡರ್ ಇತ್ತು ಇಲ್ಲೊಂದು. ನಮ್ಮ ಮೇಡಮ್ ಅವರು ಅತಿರ್ಪಲ್ಲಿ ಫಾಲ್ಸಲ್ಲಿ ನೋಡಿದ್ದು ಈ ರೇನ್ಬೋ ಛತ್ರಿನ ತಗೊಂಡೇ ಬಿಟ್ರು. ಈಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ, ಹಾಗಾಗಿ ಆ ಬುಡ್ಗುಡ್ ತಾಲಿನ ನೋಡ್ಕೊಂಬಿಡೋಣ ಅಂತ ಡಿಸೈಡ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಅದರದ್ದು ಸ್ಪೆಷಾಲಿಟಿ ಏನು ಅಂತಂದರೆ, ನೀವು ಚಪ್ಪಾಳೆ ಹೊಡೆದ್ರೆ ಆ ಪಾಂಡಲ್ಲಿ ಬಬಲ್ಸ್ ಬರುತ್ತೆ. ಆ ಬಬಲ್ಸನ್ನು ನೋಡೋಕ್ಕಾಗತ್ತಾ, ಅದನ್ನು ತೋರ್ಸೋಕ್ಕಾಗತ್ತಾ ನೋಡೋಣ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಒಂಥರ ಫಾಗ್ ಥರ ಹೇಳ್ತಾ ಇದೆ. ಈ ಕಲ್ಲು ಎಷ್ಟು ಬಿಸಿಯಾಗಿತ್ತು ಅನ್ನೋದನ್ನು ಇದರಲ್ಲೇ ತಿಳ್ಕೊಬೋದು. ನಡೀರಿ ಮೇಡಮ್, ಅಷ್ಟು ಬುಡ್ಬುಡ್ ತಾಲ್ ನೋಡೋಣ. ನಿಮ್ಮ ರೇನ್ಬೋ ಛತ್ರಿ ತಿರುಗಿಸಿ ಫುಲ್ ಖುಷಿ ಅಲ್ಲ? ಹೌದು, ಮತ್ತೆ ಕೆಲವೊಂದು ಸರಿ ಮಕ್ಳ ಥರನೂ ಆಗ್ಬೇಕಂತೆ. ಮಕ್ಳ ಥರನೇ ಆಡ್ಬಿಡಿ. ಮಕ್ಳ ಥರನೂ ಆಡೋಕ್ಕೇನಂತೆ. ಮಕ್ಳ ಥರ ಆಡ್ಕೊತಾ ಇಲ್ಲಿ ಜಾರ್ಕೊಂಡು ಬೀಳ್ಬೇಡಿ.
ಆಶ್ಚರ್ಯ ಅಲ್ಲ. ಅದೇ ಟೈಮ್ ಪಾಸ್ ಮಾಡೋಕ್ಕೂ ಒಳ್ಳೆ ಜಾಗ ಇದು. ಯಾರದ್ದು ಗದ್ದಲ ಇಲ್ಲ, ಆರಾಮಾಗಿರ್ಬೋದು. ಟೈಮ್ ಪಾಸ್ಗಿಂತ ತುಂಬ ಪ್ರಶಾಂತತೆ ಇದೆ ಇಲ್ಲಿ. ಕಾಮ್ನೆಸ್. ಹೇಗೆ ಮೇಡಮ್ ಬಿಡ್ಬಿಡ್ತಲ್ ಸಖತ್ತಾಗಿತ್ತು. ಅಂದರೆ ಇಷ್ಟ ಆಯಿತು. ಆದರೆ ಏನೋ ಸೈಂಟಿಫಿಕ್ ರೀಸನ್ ಇದೆ ಅನ್ಸುತ್ತೆ ಅಲ್ಲರೂ. ಸೈಂಟಿಫಿಕ್ ರೀಸನ್ ಏನಾದರೂ ಇರ್ಬೋದು. ಯಾವ್ಯಾವ ಲೇಯರಲ್ಲಿ ಯಾವ್ಯಾವ ರೀತಿ ಮಣ್ಣುಗಳನ್ನು ಹಾಕ್ಬಿಟ್ಟು ಮಾಡಿರ್ಬೋದು. ಬಟ್ ಇಟ್ ಈಸ್ ಅನ್ನೋನ್ ಟು ಎನಿವನ್. ನಾಟ್ ನೋನ್ ಟು ಎನಿವನ್, ಅನ್ನೋನ್ ಟು ಎನಿವನ್ ಅಂತ. ಸ್ವಲ್ಪ ಹಿಂಗೆ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಆಗ್ತವೆ, ಅದನ್ನೆಲ್ಲ ಒಟ್ಟಿಗೆ ಆಗ್ತಬೇಕು. ಈಗ ಮಳೆ ಬಂದ್ಮೇಲೆ ರೋಡ್ ಹಿಂದಿದೆ ಚೇಂಜ್ ಆಗೋಯ್ತಲ್ಲ. ಒಳ್ಳೆ ಯಾವುದೋ ನಾವು ಮಾನ್ಸೂನ್ ಟ್ರಿಪ್ ಮಾಡ್ತಾ ಇರೋ ತರ ಇದೆ. ಓಕೆ, ಕರೆಕ್ಟ್ ರೋಡ್ಗೆ ಬಂದ್ವಿ. ಕರೆಕ್ಟ್ ರೋಡಲ್ಲೇ ಬಂದಿದ್ದೀವಿ. ಇಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಅಂತ ಅಂದರೆ ನೆಟ್ವರ್ಕ್ ನಿಮಗೆ ಯಾವುದೂ ಸಿಗಲ್ಲ. ನನ್ನ ಹತ್ರ ಜಿಯೋ ಇದೆ, ಏರ್ಟೆಲ್ ಇದೆ, ಮೇಡಮ್ ಅವರದ್ದು BSNL ಇದೆ. ಯಾವುದೂ ಇಲ್ಲಿ ನೆಟ್ವರ್ಕ್ ಅಂತೂ ಇಲ್ಲ. ಸೊ ನೀವು ಬರಬೇಕು ಅಂತ ಅಂದರೆ ಆಫ್ಲೈನ್ ಮ್ಯಾಪ್ಸನ್ನು ಡೌನ್ಲೋಡ್ ಮಾಡಿಕೊಂಡು ಬಂದರೆ ಒಳ್ಳೆಯದು. ನಾವು ಇವಾಗ ಹಳೇ ಕಾಲದ ರೀತಿಯಲ್ಲೇನೆ ಎಲ್ಲರನ್ನು ಕೇಳ್ಕೊಂಡು ಹೋಗ್ಬೇಕಿನ್ನು. ನಾವು ಮಾಡಿರೋ ತಪ್ಪು ನೀವು ಮಾಡಬೇಡಿ. ಹಾಂ, ದಟ್ ಈಸ್ ರೈಟ್. ನಮ್ಮ ರೂಮಿಂದನೇ ಇವತ್ತು ಸನ್ಸೆಟ್ ನೋಡೋ ಅಂಥ ಅವಕಾಶ. ಸೊ ಇಲ್ಲಿ ಈ ರೀತಿ ಸನ್ಸೆಟ್ ನಡೀತಾ ಇದೆ. ಆ ಸನ್ಸೆಟ್ಟನ್ನು ನೋಡಿಕೊಂಡು ಇನ್ನೂ ಸ್ವಲ್ಪ ಟೈಮ್ ಪಾಸ್ ಮಾಡ್ಕೋತೀವಂತೆ ಆರಾಮಾಗಿ. ಸೊ ಐ ಹೋಪ್ ನಿಮಗೆ ಈ ಎಪಿಸೋಡು ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇಲ್ಲ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ, ಯಾವ್ಯಾವ ರೀತಿಯಲ್ಲಿ ನಾವು ವಿಡಿಯೋಗಳನ್ನು ಇಂಪ್ರೂವೈಸ್ ಮಾಡ್ಕೋಬಹುದು ಅಂತ. ಸೊ ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ನಾಳೆ ಯಾವ್ಯಾವ ಕಡೆ ಹೋಗ್ತೀವಿ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ತೀನಂತೆ. ಅಲ್ಲಿವರೆಗೆ ಕಾಯ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.